ಇದು ಜೂನ್ 20ನೇ ತಾರೀಕು ಮಿತ್ರರೇ. ನಾನಿರುವ ಜಾಗ ಇದು. ಈಗ ನಮ್ಮ ತೋಟ ಇದು ಪಶ್ಚಿಮ ಘಟ್ಟದ ಪರ್ವತ ಸಾಲುಗಳ ದಟ್ಟವಾದ ಕಾಡಿನ ಮಧ್ಯೆ ನಮ್ಮ ಈ ತೋಟ ಇದೆ. ಗೊತ್ತಿರುವವರಿಗೆ ನಾನು ಹೇಳ್ತೇನೆ, ಇದು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ನಮ್ಮ ಈ ತೋಟ ಇರುವಂತ ಜಾಗ. ಸಾಮಾನ್ಯವಾಗಿ ಈ ಜೂನ್ 20ಕ್ಕೆ ಇಲ್ಲಿ ಭಯಂಕರವಾಗಿ ಮಳೆ ಇರಬೇಕಿತ್ತು. ಎಷ್ಟು ಮಳೆ ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಗೆ DC ಈ ಸಮಯದಲ್ಲಿ ರಜೆ ಘೋಷಿಸ್ತಾರೆ. ಅಷ್ಟು ಭಯಂಕರವಾಗಿ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿಯುವಂತ ಪರಿಸರ. ಆದ್ರೆ ಇವತ್ತಿನ ವಾತಾವರಣ ನೋಡಿ, ಎಷ್ಟು ಬಿಸಿಲಿದೆ. ಇಲ್ಲಿ ಈ ಮಳೆ ಯಾವುದೇ ಒಂದು ಲಕ್ಷಣ ಇಲ್ಲ, ಮಳೆಗಾಲದ ಲಕ್ಷಣ ಕಂಡು ಬರ್ತಾ ಇಲ್ಲ. ಮತ್ತೆ ದಟ್ಟವಾಗಿ ಇದೊಂದು ಬರದ ಒಂದು ಛಾಯೆ ಆವರಿಸಿಕೊಳ್ತಾ ಇದೆ ಈ ಪರಿಸರವನ್ನ. ಹವಾಮಾನ ತಜ್ಞರು ಇಲ್ಲಿ ಈ ಭಾರತಕ್ಕೆ ಅಥವಾ ಈ ಪರಿಸರಕ್ಕೆ ಕೇರಳ ಮುಖಾಂತರ ಮುಂಗಾರು ಪ್ರವೇಶ ಆಗತ್ತೆ ಅಂತ ಹೇಳಿದ್ರು, ಆಗ್ಲಿಲ್ಲ. ತದನಂತರ ಬಣ್ಣ ಬಣ್ಣದ ಎಚ್ಚರಿಕೆ ಕೊಟ್ಟರು, ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್ ಅಂತ. ಅಂಥದ್ದು ಯಾವ ವಿದ್ಯಮಾನನೂ ನಡೀಲಿಲ್ಲ ಮಿತ್ರರೇ. ಮಳೆಗಾಲನೇ ಶುರು ಆಗ್ಲಿಲ್ಲ, ಮಳೆನೇ ಬರ್ಲಿಲ್ಲ. ಆದರೆ ನನಗೆ ಈ ವಿಜ್ಞಾನಿಗಳ ಮಾತನ್ನು ಹೊರತುಪಡಿಸಿ ನನ್ನ ಕಿವಿಯಲ್ಲಿ ನನಗೆ ಈ ಪರಿಸರ ತುಂಬಾ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದೆ. ಈ ವರ್ಷ ಬರ್ತಾ ಇದೆ, ಮಳೆ ಬರುವುದಿಲ್ಲ ಅಂತ. ಅದನ್ನ ಒಂದೊಂದಾಗಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ನೀವು ನೀವು ನಗರದಲ್ಲಿ ಕೂತ್ಕೊಂಡು ಈಗ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನನ್ನ ಮಾತನ್ನ ನೀವು ತಮಾಷೆ ಮಾಡ್ಬೋದು. ಹಾಗಂತ ಸ್ಕಿಪ್ ಮಾಡಬೇಡಿ. ಖಂಡಿತವಾಗಿ ವಿಡಿಯೋ ಮುಗಿಯುವುದರೊಳಗಡೆ ನಿಮ್ಮ ತಲೆ ಒಳಗೆ ನಾನೊಂದು ಹುಳ ಬಿಟ್ಟಿರ್ತೇನೆ ಮಿತ್ರರೇ. ಹಾಗೆ ನನ್ನ ಹಾಗೆ ನೀವುಗಳು ಯಾರಾದ್ರೂ ಪರಿಸರದ ಒಡನಾಟದಲ್ಲಿ ರೈತರಾಗಿ ನೀವೇನಾದ್ರೂ ಜೀವನ ಕಳೆಯುವವರಾದ್ರೆ ಖಂಡಿತವಾಗಿಯೂ ನಿಮ್ಮ ಅನುಭವಕ್ಕೂ ಕೂಡ, ಜೀವನಾನುಭವಕ್ಕೂ ಕೂಡ ಈ ಬರದ ಮುನ್ಸೂಚನೆ ಖಂಡಿತವಾಗಿ ಪರಿಸರ ಕೊಟ್ಟಿರ್ತದೆ. ಆದ್ದರಿಂದ ನಿಮ್ಮ ಅನುಭವಕ್ಕೆ ಬಂದ ಆ ಸೂಚನೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ನೊಂದಿಗೆ ಹಂಚಿಕೊಳ್ತೀರಾ ಅಂತೇಳಿ ನಾನು ಒಂದೊಂದಾಗಿ ನಿಮಗೆ ಆ ಬರದ ಸೂಚನೆಗಳನ್ನ ಹೇಳ್ತಾ ಹೋಗ್ತೇನೆ. ಬನ್ನಿ ನೋಡಿ, ಇದು ನಮ್ಮ ಅಡಿಕೆ ತೋಟ. ಇದರ ಸುತ್ತ ಕಾಡಿದೆ. ಇಲ್ಲಿ ಈ ಸಂದರ್ಭದಲ್ಲಿ ಸುಮ್ಮನೆ ಮಳೆ ಶುರುವಾಗ್ಲಿಕ್ಕೆ ಒಂದು 10-15 ದಿನಕ್ಕೆ ಮೊದಲೇ ಜೀರುಂಡೆ ಅಂತ, ಇಂಗ್ಲಿಷ್ ನಲ್ಲಿ ಸಿಕ್ಯಾಡಾ ಅಂತಾರೆ, ಅದು ಈ ತರ ಶಬ್ದ ಮಾಡುವುದು ನೀವು ಕೇಳಿರ್ಬೋದು ಪರಿಸರದಲ್ಲಿ. ಅದು ಒಂದು ಶುರು ಮಾಡಿದ್ರೆ ಸಾವಿರಾರು ಭಯಂಕರ ಶಬ್ದ, ಕಿವಿ ಗಡಚಿಕ್ಕುವಷ್ಟು ಶಬ್ದ ಮಾಡ್ತಾ ಇರ್ತವೆ. ಅದು ಮಳೆ ಬರುವುದರ ಮುನ್ಸೂಚನೆಯಾಗಿ ನಾನು ಎಷ್ಟೋ ವರ್ಷಗಳಿಂದ ಬಾಲ್ಯದಿಂದ ಅದನ್ನು ನಾನು ಕೇಳ್ಕೊಂಡು ಬಂದಿದ್ದೇನೆ. ಜೀರುಂಡೆ ಅಷ್ಟು ಜೋರಾಗಿ ಅದು ಗುಂಪಲ್ಲಿ ಕೂಗಿದೆ ಅಂತಂದ್ರೆ ಖಂಡಿತವಾಗಿ ಅದು ಕೂಗಿದ ಒಂದು 10-15 ದಿನಗಳ ಒಳಗಡೆ ಮಳೆಗಾಲ ಆರಂಭ ಆಗ್ತದೆ. ಆದರೆ ಮಿತ್ರರೇ, ವಿಶೇಷ ಅಂದ್ರೆ ಅತಿ ವಿಶೇಷ, ನಾನು ಜೀವಮಾನದಲ್ಲಿ ಯಾವತ್ತೂ ಅದನ್ನ ಅನುಭವಿಸಲಿಲ್ಲ. ಈ ವರ್ಷ ಒಂದೇ ಒಂದು ಜೀರುಂಡೆ ಅದನ್ನ ನನ್ನ ಕಿವಿಗೆ ಆ ಶಬ್ದ ಈ ವರ್ಷ ಬಂದಿಲ್ಲ. ಆದ್ದರಿಂದ ನನಗೆ ಖಂಡಿತವಾಗಿ ಗೊತ್ತಿತ್ತು, ಹವಾಮಾನ ತಜ್ಞರು ಏನೇ ಹೇಳಿ, ಯೆಲ್ಲೋ ಅಲರ್ಟ್ ಮಳೆ ಬರುತ್ತೆ, ರೆಡ್ ಅಲರ್ಟ್ ಮಳೆ ಬರುತ್ತೆ ಅಂತ ಹೇಳಿ, ಆದರೆ ಜೀರುಂಡೆ ಕೂಗದೆ ಮಳೆ ಬರುವುದಿಲ್ಲ ಅನ್ನೋದು ನಂಗೆ ಖಂಡಿತವಾಗಿ ಗೊತ್ತಿದೆ ಮಿತ್ರರೇ. ಅದಕ್ಕೋಸ್ಕರನೇ ನಾನು ಅದೇ ಮುನ್ಸೂಚನೆಗೆ ನೋಡ್ಬೋದು. ನಾನು ಈ ವರ್ಷ ಸಾಮಾನ್ಯವಾಗಿ ಮಳೆಗಾಲ ಆರಂಭದಲ್ಲೇ ಬಂದು ಈಗ ಇದು ಬೋರ್ಡೆಕ್ಸ್ ಪಿಕ್ಚರ್ ಸ್ಪ್ರೇ ಮಾಡಬೇಕಿತ್ತು. ಒಂದು ಹನಿ ಕೂಡ ನಾನು ಈ ತೋಟಕ್ಕೆ ಸ್ಪ್ರೇ ಮಾಡಲಿಲ್ಲ, ರೋಗನೂ ಬರಲಿಲ್ಲ. ಅಂದರೆ ನಮ್ಮ ಹವಾಮಾನ ವಿಜ್ಞಾನಿಗಳಿಗಿಂತ ನಿಖರವಾಗಿ ಜೀರುಂಡೆಗಳಿಗೆ ಮಳೆ ಬರುವುದಿಲ್ಲ ಅನ್ನೋದು ಗೊತ್ತಿತ್ತು, ಮತ್ತೆ ಆ ಸೂಚನೆ ಅದು ನೀಡಿದೆ. ಬನ್ನಿ, ಇನ್ನೊಂದು ವಿಶೇಷವಾದ ನಾನು ಹೇಳ್ತೇನೆ. ಬನ್ನಿ ಮಿತ್ರರೇ, ಈ ಹಣ್ಣು ಇದೆಲ್ಲ ನನ್ನ ಬಾಲ್ಯದ ಅತಿ ಪ್ರಿಯವಾದ ಹಣ್ಣು. ಇದು ನೇರಳೆ ಹಣ್ಣು. ಈ ವರ್ಷ ಪ್ರತಿ ವರ್ಷ ನನಗೆ ನೇರಳೆ ಹಣ್ಣು ಅಂದ್ರೆ ಭಾರಿ ಇಷ್ಟ. ಪ್ರತಿ ವರ್ಷ ನೇರಳೆ ಹಣ್ಣಿನ ಬೆಲೆ 400, 500, 600 ರೂಪಾಯಿ ಇರೋದು. ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದಾಗ ದಾರಿ ಉದ್ದಕ್ಕೆ ಈ ನೇರಳೆ ಹಣ್ಣಿನ ರಾಶಿ ಹಾಕೊಂಡಿದ್ರು. ರೇಟ್ ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. 150, 200 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಈಗ ನಾನು ಕೇಳಿದೆ, ಹೇಗೆ ಇಷ್ಟು ಕಮ್ಮಿಗೆ ಸಿಕ್ತು ಅಂತಂದ್ರೆ ಅವ್ರು ಹೇಳಿದ್ರು, ಈ ವರ್ಷ ತುಂಬಾ ನೇರಳೆ ಹಣ್ಣು ಬಿಟ್ಟಿದೆ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ನೇರಳೆ ಹಣ್ಣು ಜಾಸ್ತಿ ಬಿಟ್ಟದ್ದಕ್ಕೂ ಈ ಬರದ ಛಾಯೆ ಆವರಿಸ್ತಿರೋಕ್ಕೂ ಏನು ಸಂಬಂಧ ಅಂತೇಳಿ. ಅಷ್ಟು ಮಾತ್ರ ಅಲ್ಲ, ಬರೀ ನೇರಳೆ ಹಣ್ಣು ಮಾತ್ರ ಅಲ್ಲ ಮಿತ್ರರೇ. ಬನ್ನಿ ನಾನು ತೋರಿಸ್ತೇನೆ. ನಮ್ಮಲ್ಲಿ ಈಗ ಈ ರಾಂಬುಟಾನ್ ಇದೆಯಲ್ಲ, ಎಷ್ಟು ಆಗಿದೆ ಅಂತಂದ್ರೆ ಟೊಂಗೆಗಳು ಮುರಿದು ಬೀಳುವಷ್ಟು ಆಗಿದೆ. ಇಲ್ಲಿ ನೋಡಿ, ನಾನು ಇದೆಲ್ಲ ನನ್ನ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಕೊಯ್ದೇನೆ. ಪ್ರತಿ ವರ್ಷ ನಾನು ಇದನ್ನ 300 ರೂಪಾಯಿಗೆ ಹಾಗೆ ಅಥವಾ 400 ರೂಪಾಯಿ ಹಾಗೆ ನಾನು ವ್ಯಾಪಾರಿಗಳಿಗೆ ಮಾರ್ತಾ ಇರ್ತೇನೆ. N18. ನಾನು ತಿಳ್ಕೊಂಡ ಪ್ರಕಾರ ಈ ವರ್ಷ ಸಿಕ್ಕಾಬಟ್ಟೆ ಬೆಳೆ ಬಂದಿದೆ ಎಲ್ಲರಲ್ಲಿಯೂ ರಾಂಬುಟಾನ್. ಅದಕ್ಕೆ ಬೆಲೆ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಬರದ ಛಾಯೆಗೂ ಏನು ಸಂಬಂಧ ಅಂತ ನಾನು ಹೇಳ್ತಾ ಇದ್ದೀನಿ ಮಿತ್ರರೇ. ಇದು ನಮ್ಮ ಬಾಲ್ಯದ ಆಟ. ನಾವು ನೇರಳೆ ಹಣ್ಣು ತಿಂದು ಬಂದು ಸ್ನೇಹಿತರಿಗೆ ತೋರಿಸಿದ್ವಿ ಯಾರ್ದು ಹೆಚ್ಚು ನೇರಳೆ ಅಂತ. ನೋಡಿ, ಇದು ನಮ್ಗೊಂಥರ ಖುಷಿ ಕೊಡ್ತಾ ಇದ್ದ ಬಾಲ್ಯದ ಖುಷಿಗಳು. ಆಗ ವಿಡಿಯೋ ಗೇಮ್ಸ್ ಅಲ್ಲಿ ಇರ್ಲಿಲ್ಲ ನೋಡಿ, ನಮ್ಗೆ ಇಂಥವೇ ಎಲ್ಲ ಸರಳ ವಿಚಾರಗಳು ತುಂಬಾ ಖುಷಿ ಕೊಡ್ತಾ ಇದ್ವು. ಈಗ ಬನ್ನಿ, ನಾನು ತುಂಬಾ ಹಣ್ಣು ಹಿಡಿಯುವುದಕ್ಕೂ ಈ ಬರದ ಛಾಯೆಗೂ ಏನು ಸಂಬಂಧ ಅಂತ ಹೇಳ್ತೀನಿ. ಈ ಬರುತ್ತೆ ಅಂತೇಳಿ ಈ ಮರಗಳಿಗೆ ಸುಮಾರು ಒಂದು 6-7 ತಿಂಗಳ ಮೊದಲೇ ಸೂಚನೆ ಇತ್ತು. ಅಲ್ಲಿ ಒಂದು ಕಾಡು ಮಾವು ಇದೆಯಲ್ಲ,
ಅದ್ರಲ್ಲಿ ಎಷ್ಟು ಹೂ ಬಿಟ್ಟು ಹಣ್ಣಾಗಿತ್ತು ಅಂದ್ರೆ ಎಲೆಗಳಿಗಿಂತ ಹೆಚ್ಚು ಕಾಯಿಗಳಿದ್ವು ಅದರಲ್ಲಿ. ಅಂತಂದ್ರೆ ನಾನು ಇದರಲ್ಲಿ ಏನ್ ತಿಳ್ಕೊಂಡಿದ್ದೀನಿ ಅಂತಂದ್ರೆ, ಬರ ಬರುವ ಮುನ್ಸೂಚನೆ ಸುಮಾರು ಸಮಯದ ಮೊದಲೇ ಗಿಡ ಮರಗಳಿಗೆ ಸೂಚಿಸಿರ್ತದೆ. ಅಂದ್ರೆ ಅವೆಲ್ಲಾದ್ರೂ ನಿರ್ಣಾಮ ಆದ್ರೆ, ಆ ಬರದ ಆ ಸಂಕಷ್ಟದ ಸ್ಥಿತಿಯಲ್ಲಿ ಅವು ನಾಶ ಆಗಿ ಹೋದ್ರೆ ಅವರ ಸಂತತಿ ಮುಂದುವರಿಬೇಕಲ್ಲ, ಹಾಗಂತೇಳಿ ಅವು ಯಥೇಚ್ಛವಾಗಿ ಅದನ್ನ ಉತ್ಪಾದನೆ ಮಾಡ್ತೇವೆ, ಹಣ್ಣು ಹಂಪಲನ್ನ. ಈ ಟೆಕ್ನಿಕ್ ಅನ್ನ ಮಿತ್ರರೇ ಸುಮಾರು ನಾನು ನನ್ನ ಬಾಲ್ಯದಲ್ಲಿ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಆವಾಗ ಶಿಕ್ಷಣ ಪಡೆದವರು ತುಂಬಾ ಕಮ್ಮಿ ಇದ್ರಲ್ಲ, ಅವರ ಬಾಯಿಂದ ನಾನು ಕೇಳಿದ್ದೇನೆ. ನಾನು ಈ ಪರಿಸರದಲ್ಲಿ ಅಥವಾ ಎಲ್ಲ ಹೆಚ್ಚಿನ ಕಡೆ ಎಲ್ಲ ಆಗ ಶಿಕ್ಷಣ ಪಡೆದವರು ತುಂಬಾ ಜನ ಕಮ್ಮಿ ಇದ್ರು. ಅವ್ರನ್ನ ಆಗಷ್ಟೇ ನಮ್ಮಂತವರು ಶಾಲೆಗೆ ಹೋಗಿ ಪುಸ್ತಕದ ಜ್ಞಾನ ಪಡಿತಾ ಇದ್ರಲ್ಲ, ಪುಸ್ತಕದ ಬದನೆಕಾಯಿ ಜ್ಞಾನ ಪಡಿತಾ ಇದ್ರಲ್ಲ, ಆಗ ಇವ್ರನ್ನೆಲ್ಲ ನಾವು ಗಮಾರರು, ಹಳ್ಳಿಗರು, ಸುಳ್ಳು ಹೇಳ್ತಾ ಇದಾರೆ ಅಂತ ಮೂಢನಂಬಿಕೆಯವರು ಅಂತ ಮಾಡ್ತಾ ಇದ್ವಿ. ಆವಾಗ ನಾನು ಕೇಳಿದ ಒಂದು ವಿಶೇಷವಾದ ವಿಚಿತ್ರವಾದ, ಆಗ ತಮಾಷೆ ಅನಿಸಿತು ನನಗೆ, ಹಳ್ಳಿ ಗಮರ ಏನೋ ಮಾತಾಡ್ತಾರೆ ಅಂತ. ಒಂದು ಕತೆ ಹೇಳ್ತೇನೆ ಮಿತ್ರರೇ, ಕತೆ ಅಲ್ಲ ಇದು, ಆಗಿನವರ ನಂಬಿಕೆ. ಯಾವ್ದಾದ್ರೂ ಫಲ ಸೊತ್ತು ಇದೆಲ್ಲ, ಯಾವ್ದಾದ್ರೂ ಮರ ಫಲ ಬರದೆ ಅದು ಗೊಡ್ಡು ಕಟ್ಟಿದ್ರೆ, ಅದನ್ನು ಗೊಡ್ಡು ಕಟ್ಟೋದು ಅಂತ ಹೇಳ್ತಾರೆ. ಗೊಡ್ಡು ಕಟ್ಟಿದ್ರೆ ಫಲ ಆಗ್ತಾ ಇಲ್ಲದಂತಾದ್ರೆ ಅದನ್ನ ಕತ್ತಿ ಅಥವಾ ಕೊಡಲಿ ತಗೊಂಡೋಗಿ, ನೀನು ಹಣ್ಣು ಹಿಡಿತಾ ಇಲ್ಲಲ್ಲ, ಹಣ್ಣು ಹಿಡಿಯೋದಿದ್ರೆ ನಿನ್ನ ನೋಡಿ ನಾಳೆ ಬಂದು ನಿನ್ನ ಕಡ್ದು ಹಾಕ್ತೇನೆ ಅಂತೇಳಿ ಹೇಳ್ತಾ ಇದ್ರು. ನಮ್ಮ ಹಿರಿಯರು ಮಾತಾಡ್ತಿಲ್ಲ, ತಮಾಷೆ ಮಾಡ್ತಾ ಇದ್ವಿ, ಹೋಯ್ಯೋ ಇದೇನು ಮರ ಕೇಳಿಸಿಕೊಂಡು ಬಿಡ್ತದಾ ಅಂತ, ಕಡ್ದು ಹಾಕ್ತೇನೆ ಅಂತ. ಆದ್ರೆ ನಮ್ಮಲ್ಲಿ ನಾನೊಂದು ತೆಂಗಿನ ಮರ ತೋರಿಸ್ತೇನೆ ಮಿತ್ರರೇ, ಅದೇ ತರ ಅದ್ರಲ್ಲಿ ತೆಂಗಿನಕಾಯಿ ಹಿಡಿಯುತ್ತಿರ್ಲಿಲ್ಲ, ಅದನ್ನ ಕೆತ್ತಿದ್ರು. ಬನ್ನಿ ಇಲ್ಲಿ ಬನ್ನಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇದನ್ನ ತೆಂಗಿನ ಕಾಯಿಯೇ ಹಿಡಿಯುತ್ತಿರ್ಲಿಲ್ಲ. ಈ ಜಾಗದಲ್ಲಿ ತೆಂಗಿನ ಮರನ ಕೆತ್ತಿದ್ದಾರೆ, ಇನ್ನೇನು ತುಂಡಾಗಿ ಬೀಳ್ಲಿಕ್ಕೆ ಅಂತ ಆಗಿದೆ ನೋಡಿ ಅದು. ಅದ ನಂತರ ಈಗ ನಾನು ಮೊನ್ನೆ ತೆಂಗಿನಕಾಯಿ ತೆಗೆದು, ಅದ ನಂತರ ಮೊದ್ಲು ಏನು ಹಿಡಿಯದ ತೆಂಗಿನಕಾಯಿ ನೋಡಿ ಅಲ್ಲಿ ಕಟ್ ಮಾಡಿದಾರಲ್ಲ, ಅದು ಕೆತ್ತಿದ್ದವರು ಹಿರಿಯರು. ಆ ನಂತರ ಎಷ್ಟು ತೆಂಗಿನಕಾಯಿ ಅಂದ್ರೆ ಅದ್ರಲ್ಲಿ ಫುಲ್ ತೆಂಗಿನ ಹಿಡಿತದೆ. ಇದು ಒಂದು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಾನೂ ನಂಬಿರ್ಲಿಲ್ಲ ಇದು ಮುಂದೆ ಈ ತರ ಆಗ್ತದೆ ಅಂತ, ನಾನು ನೋಡದೇ ಇದ್ರೆ. ಇದು ಆ ಮರದ ಗಮನಕ್ಕೆ ಬರುತ್ತೆ. ಅಷ್ಟು ಮಾತ್ರ, ಅದು ಹೆದರಿಸ್ತಾ ಇದ್ದಿದ್ದು ಮಾತ್ರ ಅಲ್ಲ, ಅದಕ್ಕೆ ಪೂರಕವಾದ ಇನ್ನೊಂದು ಕೂಡ ಸಂಗತಿ ಇದೆ. ನಾವೇನಾದ್ರೂ ಮರಕ್ಕೆ ಗೊತ್ತಿಲ್ಲದೆ ಕತ್ತಿ ಹೀಗೆ ತಾಗಿಸಿದ್ರೆ, ಅಯ್ಯೋ ಕತ್ತಿ ತಾಗಿಸ್ಬೇಡ, ನೀನು ಅದನ್ನ ಕೈ ಮುಗಿದು ಅದನ್ನ ಕತ್ತಿ ಬಿಸಾಡುವ ಅಂತ ನಮ್ಮ ಕೈಯಿಂದ ಶಸ್ತ್ರ ತ್ಯಾಗ ಮಾಡಿದಾಗ ಹೀಗೆ ಬಿಸಾಡ್ಬೇಕು ನಾವು ಮರದ ಎದುರು. ಅಂದ್ರೆ ಮರಕ್ಕೆ ನಮ್ಮಿಂದ ಅಪಾಯ ಇಲ್ಲ ಅಂತ, ಫಲ ಕೊಡುವ ಮರಕ್ಕೆ. ಸೊ ನಮಗೆ ಆಗ ಇದೆಲ್ಲ ತುಂಬಾ ತಮಾಷೆಯ ಒಂದು ವಿಚಾರ ಆಗಿತ್ತು. ಇದೇನು ಮರಕ್ಕೆ ಗೊತ್ತಾಗ್ತದ, ಮರಕ್ಕೆ ಸಂವೇದನೆ ಇದೆ, ನಮ್ಮ ಮಾತು ಆಲಿಸುತ್ತಾ ಅಂತ. ಆದ್ರೆ ಮಿತ್ರರೇ, ಇತ್ತೀಚೆಗೆ ನಾನು ಗಮನಿಸಿದ್ದೇನೆ, ಇದೇ ತರ ವಿದ್ಯಮಾನ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಉದಾಹರಣೆಗೆ ನಿಂಬೆಹಣ್ಣಿನ ಗಿಡ, ಅದು ನಾನು ನಮ್ಮ ಮನೆಯಲ್ಲಿ ಮಾಡಿದ್ದು ನೋಡ್ಲಿಲ್ಲ, ಬೇರೆಯವರು ಹೇಳಿದ್ದನ್ನು ನಾನು ನನ್ನ ಈ ಸಂಗತಿಯ ಜೊತೆ ಅದನ್ನು ತುಲನೆ ಮಾಡ್ಕೊಂಡಿದ್ದೇನೆ. ನಿಂಬೆಹಣ್ಣು ಏನಾದ್ರೂ ಹಿಡಿಯುವುದಿಲ್ಲ ಅಂತಂದ್ರೆ ಅದನ್ನ ಮೊಳೆ ತಕೊಂಡು ಹೊಡಿತಾ ಇದ್ರಂತೆ, ಅವಾಗ ಸರಿ ನಿಂಬೆಹಣ್ಣು ಹಿಡಿತದೆ ಅಂತ. ಇದನ್ನು ವಿಜ್ಞಾನಿಗಳು ಕೂಡ ಪುಷ್ಟೀಕರಿಸಿದ್ದಾರೆ, ಸಸ್ಯ ವಿಜ್ಞಾನಿಗಳು ಕೂಡ ಪುಷ್ಟೀಕರಿಸಿದ್ದಾರೆ. ಇದನ್ನ ಬಹುಶಃ ಇಂಗ್ಲಿಷಲ್ಲಿ ಸ್ಟ್ರೆಸ್ ಫಾರ್ಮಿಂಗ್ ಅಂತ ಏನೋ ಹೇಳ್ತಾರೆ. ಅದನ್ನ ಕಷ್ಟಕ್ಕೆ ಒಡ್ಡಿದಾಗ ನನ್ನ ಜೀವನ ಇನ್ನೇನು ಮುಗಿದು ಹೋಗುತ್ತೆ, ಪ್ರಾಣ ಹೋಗುತ್ತೆ ಅಂತ ಅಂದಾಗ ಅದು ಅತಿಯಾಗಿ ಪ್ರೊಡ್ಯೂಸ್ ಮಾಡಿ ಅದರ ಸಂತತಿ, ಅದು ಮುಗಿದು ಹೋದ್ರೂ ಕೂಡ ಅದರ ಸಂತತಿ ಮುಂದುವರಿಲಿ ಅಂತೇಳಿ ಅತಿಯಾಗಿ ಅದು ಬೀಜ ಉತ್ಪಾದನೆ ಮಾಡುವಂಥದ್ದು. ಇದೇ ವಿದ್ಯಮಾನ ಇನ್ನೊಂದು ಗಮನಿಸಿದ್ದೇನೆ ನಾವು ನೋಡಿ. ಈ ಅಡಿಕೆ ಮರ ಇದೆಯಲ್ಲ, ಈ ಒಂದು ಸೈಡ್ ಇಂದ ಅದು ಬಿಸಿಲು ಬೀಳತ್ತಲ್ಲ ನೋಡಿ, ಅದು ದಂಬೆ ಆಗೋದು ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಅದು ಬಿಸಿಲು ಬಿದ್ದು ಅದು ಶಿಥಿಲ ಆಗ್ತಾ ಹೋಗುತ್ತೆ. ಶಿಥಿಲ ಆಗಿ ಹೋಗಿ ಅದು ಒಂದು ಗಾಳಿ ಮರೆಗೆ ಅದು ಬೇಗ ಮುರಿದು ಹೋಗ್ತದೆ. ಅದು ಇನ್ನೇನು ಬೀಳತ್ತೆ ಅಂತ ಆಗುವಾಗ ಬೀಳುವ ವರ್ಷ ಅದನ್ನು ಸಿಕ್ಕಾಪಟ್ಟೆ ಅಡಿಕೆ ಆಗ್ತದೆ. ಇದನ್ನ ನೀವು ತುಂಬಾ ಜನ ಕೃಷಿಕರು ಗಮನಿಸಿರ್ತೀರಿ, ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಬಿದ್ದ ಅಡಿಕೆ ಮರದಲ್ಲಿ ಸಿಕ್ಕಾಪಟ್ಟೆ ಅಡಿಕೆ ಇರ್ತದೆ. ಅದಕ್ಕೆ ಕಾರಣ ಅದು ಬೀಳ್ತದೆ, ಅದರ ಜೀವನ ಅಂತ್ಯ ಆಗ್ತದೆ ಅಂತ ಮೊದ್ಲೇ ಗೊತ್ತಿದೆ ಮಿತ್ರರೇ. ಅದಕ್ಕಾಗಿ ಅದು ಅತಿಯಾಗಿ ಉತ್ಪಾದನೆ ಮಾಡಿ ಅದರ ಜೀವನ ಕೊನೆಗೊಳ್ಳುವ ಹಂತದಲ್ಲಿ ಅದರ ಮುಂದಿನ ತಲೆಮಾರನ ಯಥೇಚ್ಛಾಗಿ ಉತ್ಪಾದನೆ ಮಾಡಿ ಅದರ ಜೆನೆಟಿಕ್ ಚೈನ್ ಮುಂದುವರಿಯುವ ಹಾಗೆ ನೋಡ್ಕೊಳ್ತದೆ. ಇದಕ್ಕಿಂತ ಆಶ್ಚರ್ಯ ಬೇರೆ ಏನಿದೆ ಹೇಳಿ? ನಾವು ಮನುಷ್ಯರು ಈ ಪರಿಸರದ ಸೃಷ್ಟಿಯಲ್ಲಿ ಅತೀ ಬುದ್ಧಿವಂತರು ಅಂತ ಬೀಗ್ತಾ ಇರ್ತೀವಿ. ಆವಾಗ ಹೇಳ್ತಾ ಇರ್ತೀವಿ ನಾವು, ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಮನುಷ್ಯ ಆಗ್ಲಿಕ್ಕೆ ಸಿಕ್ಕಾಬಟ್ಟೆ ಪುಣ್ಯ ಮಾಡಿ ಅಂತದ್ದೇನು ವಿಶೇಷ ನನಗೆ ಕಾಣಿಸುವುದಿಲ್ಲ ಮಿತ್ರರೇ. ನಮ್ಮಲ್ಲಿ ವಿಜ್ಞಾನಿಗಳೊಟ್ಟಿಗೆ ಆಧುನಿಕ ಸಲಕರಣೆಗಳಿವೆ, ಉಪಗ್ರಹಗಳಿವೆ. ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರು ಕೂಡ ನಮಗೆ ಇನ್ನು ಒಂದು ಇವತ್ತಿನ ಮಳೆಯನ್ನು ಕೂಡ ನಾವು ನಿಖರವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ಲ. ಈ ಗಿಡ ಮರ ನಾವೇನು ಜಡ, ಇದಕ್ಕೇನು ಬುದ್ಧಿ ಇಲ್ಲ, ಜೀವ ಇಲ್ಲ, ಸಂವೇದನೆ ಇಲ್ಲ ಅಂತ ನಾವೇನು ಅಂದ್ಕೊಂಡಿದ್ವಿ. ಅವು ತುಂಬಾ ಮೊದಲೇ ಇದನ್ನ ಗ್ರಹಿಸಿದ್ವು ಅಂತಂದ್ರೆ ಅವರಿಗಿಂತ ನಾವು ಬುದ್ಧಿವಂತ ಅನ್ನೋದು ಅದು ಎಷ್ಟು ನಿಜ ಅಂತ ನೀವೇ ಕಲ್ಪಿಸಿಕೊಳ್ಳಿ ಮಿತ್ರರೇ. ನೀವು ಮಂಡಗದ್ದೆ ಅಥವಾ ಕೊಕ್ಕರೆಬೆಳ್ಳೂರು ಈ ತರ ಪಕ್ಷಿಧಾಮಗಳಿಗೆ ಏನಾದ್ರೂ ಹೋದ್ರೆ ಅದು ಈ ವರ್ಷ ನದಿಗೆ ಹತ್ತಿರವಾಗಿ ಗೂಡು ಕಟ್ಟಿರ್ತದೆ. ಅದು ಗೂಡು ಕಟ್ಟುವುದರಲ್ಲಿ ಅದು ವಲಸೆ ಪಕ್ಷಿಗಳು ಬರ್ತಾವಲ್ಲ, ಅವು ಗೂಡು ಕಟ್ಟುವುದಕ್ಕೆ ಎಂಥ ಜಾಗ ಆಯ್ಕೆ ಮಾಡ್ತವೆ ಅಂತಂದ್ರೆ
ಅದು ನೀರಿಗೆ ಹತ್ರನೇ ಎಷ್ಟು ಹತ್ರ ಇರಬೇಕು ಅಂತಂದ್ರೆ ಪ್ರವಾಹ ಬಂದು ಮುಳುಗೋಗಬಾರ್ದು, ಆದ್ರೆ ನೀರಿನಿಂದ ಮೇಲೆ ಇದ್ದು ಪ್ರಿಡೇಟರ್ಸ್ಗೆ ಅದು ಬಲಿ ಆಗಬಾರದು, ಅದರ ಮೊಟ್ಟೆ ಮರಿಗಳು. ಅದಕ್ಕೆ ಅದು ಜಾಗದಲ್ಲಿ ಕಟ್ಟುತ್ತೆ. ಈ ವರ್ಷ ಅದು ನೀರಿಗೆ ಹತ್ತಿರದಲ್ಲಿ ಗೂಡು ಕಟ್ಕೊಡಿ, ಅದರ ಅರ್ಥ ಈ ವರ್ಷ ಪ್ರವಾಹ ಬರುವುದಿಲ್ಲ ಅಂತ, ಮಳೆ ಆಗುದಿಲ್ಲ ಅಂತ. ಇದು ನೋಡಿ ಮಿತ್ರರೇ, ಅದು ಪಕ್ಷಿಗಳನ್ನ ನಾವು ತುಂಬಾ ಕ್ಷುದ್ರ ಜೀವಿಗಳು, ಗಿಡ ಮರ ಪ್ರಾಣಿ ಪಕ್ಷಿಗಳ ಕ್ಷುದ್ರ ಜೀವಿಗಳು ಅಂತ ನಾವು ಪರಿಗಣಿಸ್ತೀವಿ, ನಾವೇ ಅತಿ ಬುದ್ಧಿವಂತರು ಅಂತೇಳಿ. ಆದ್ರೂ ಎಷ್ಟು ನಿಖರವಾಗಿ ಈ ಪರಿಸರದಲ್ಲಿ ನಡೆಯುವ ವಿದ್ಯಮಾನಗಳು ಅವ್ರಿಗೆ ತಿಳಿತಾವಲ್ಲ, ಇದು ನಿಮಗೆ ಆಶ್ಚರ್ಯ ಅನಿಸುವುದಿಲ್ವೇ? ಇನ್ನೂ ಕೂಡ ನಮ್ಮ ಹತ್ರ ನಾವು ಮನುಷ್ಯನೇ ಶ್ರೇಷ್ಠ ಅಂತ ನಮ್ಮ ಈಗ ಒಂದು ಉಳ್ಕೊಳತ್ತ, ಇದನ್ನೆಲ್ಲೂ ತಿಳ್ಕೊಂಡ ಮೇಲೆ ಈ ಅನುಭವಗಳು ನಿಮ್ಮ ಗಮನಕ್ಕೆ ಬಂದಿದ್ರೆ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ ಇದೆಲ್ಲ ಗಮನಿಸಿದಾಗ, ನಾನು ಪರಿಸರಕ್ಕೆ ತುಂಬಾ ಹತ್ತಿರವಾಗಿ ಬದುಕ್ತೀನಿ, ನನಗೆ ತುಂಬಾ ಆ ಸಾಲುಗಳು ಭಾರಿ ಇಷ್ಟ ಆಗತ್ತೆ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ ಹೇಳುವ ಆ ಸಾಲುಗಳು ನಾವು ಪರಿಸರದೊಂದಿಗೆ ಒಡನಾಡಿಯಾಗಿ ಬದುಕಿದಾಗ, ಪರಿಸರದ ಪಿಸು ಮಾತಿಗೆ ನಾವು ಓಗೊಟ್ಟಾಗ, ಪರಿಸರದ ಸಂವೇದನೆಯೊಟ್ಟಿಗೆ ನಾವು ಕೂಡ ಮಿಡಿದಾಗ ನಿಜವಾದ ಅರ್ಥ ಆಗ್ತದಲ್ಲ ಮಿತ್ರರೇ.